ಮೀನರಾಶಿಯವರಿಗೆ ಈ ವರ್ಷ ನೋಡಿದ್ರೆ ಉತ್ತಮ ಫಲ ಅಂತ ಹೇಳ್ಬೋದು. ಜನ್ಮದಲ್ಲಿರುವಂತಹ ಶನಿಯಿಂದ ಒಂದಷ್ಟು ಅನಿಷ್ಟ ಫಲಗಳು ಸಹಜವಾಗಿದ್ದರೂ ಕೂಡ ಗುರು ಶನಿಯ ಮೇಲೆ ದೃಷ್ಟಿಯನ್ನು ಕೊಡ್ತಾನೆ. ರಾಶ್ಯಾಧಿಪತಿ ಆಗಿರುವಂತಹ ಗುರು 5ರಿಂದ ಜನ್ಮದ ಮೇಲೆ ದೃಷ್ಟಿಯನ್ನು ಕೊಟ್ಟಾಗ ವಿದ್ಯೆಯಲ್ಲಿ ತೊಂದರೆ ಆಗ್ತಿದ್ದಂತಹ ವಿದ್ಯಾರ್ಥಿಗಳಾಗಿರ್ಬೋದು ಅಥವಾ ಕೆಲಸದಲ್ಲಿ ಸಮಸ್ಯೆಗಳು ಮಾಡಿಕೊಂಡಂತಹ ಒಂದಷ್ಟು ಜನಗಳಾಗಿರ್ಬೋದು, ಅಂಥವರೆಲ್ಲರಿಗೂ ಕೂಡ ಈ ವರ್ಷ ಇರುವಂತಹ ಸಮಸ್ಯೆಗಳಿಂದ ಹೊರಗಡೆ ಬಂದು ಅವರ ಪುಣ್ಯಶೇಷ ಈ ವರ್ಷ ಫಲವಾಗಿ ಕೊಡುವಂತಹ ಒಂದು ಸಾಧ್ಯತೆ. ಹಾಗಾಗಿ ಈ 25ನೇ ವರ್ಷ ಮತ್ತು 26 ಮಧ್ಯದವರೆಗೆ ನೀವು ಏನು ಶ್ರಮವನ್ನು ಹಾಕಿರ್ತೀರಾ ಆ ಶ್ರಮ ಎಲ್ಲವೂ ಕೂಡ ನಿಮಗೆ ಫಲ ಸಿಗುವಂತಹ ವರ್ಷ ಈ ಪರಾಭವನಾಮ ಸಂವತ್ಸರವಾಗಿರುತ್ತೆ. ಹಾಗಾಗಿ ಪರಾಭವನಾಮ ಸಂವತ್ಸರದಲ್ಲಿ ಮೀನರಾಶಿಯವರಿಗೆ ಮಾಡುವಂತಹ ಕೆಲಸ ಕಾರ್ಯಗಳಲ್ಲಿ ಯಶಸ್ಸು, ಕುಟುಂಬದಲ್ಲಿ ಸುಖ ಶಾಂತಿ ನೆಮ್ಮದಿ, ವಿದ್ಯಾರ್ಥಿಗಳಿಗೆ ಒಳ್ಳೆಯ ರೀತಿಯಾಗಿರುವಂತಹ ವಿದ್ಯೆ, ಅದೇ ರೀತಿ ಭೂಮಿಯನ್ನು ಖರೀದಿ ಮಾಡಬೇಕು ಅಥವಾ ಮುಂದೆ ಏನಾದರೂ ಆಸ್ತಿಯನ್ನು ಮಾಡಬೇಕು, ಯಾವುದಾದ್ರು ಇನ್ವೆಸ್ಟ್ಮೆಂಟನ್ನು ಮಾಡಬೇಕು, ಹೊಸದಾಗಿರುವಂತಹ ಆಲೋಚನೆಗಳು ಮಾಡಬೇಕು, ಈ ರೀತಿ ಇರತಕ್ಕಂಥವ್ರಿಗೆ ತುಂಬ ಒಳ್ಳೆಯ ರೀತಿಯಾಗಿರುವಂಥ ಫಲಗಳು ಪ್ರಾಪ್ತವಾಗುತ್ತೆ. ಗೊತ್ತು 7.5 ಮಧ್ಯದಲ್ಲಿರ್ತೀರ. 7.5 ಆದ ಕಾರಣ ಸ್ವಲ್ಪ ನಿಮ್ಮ ವೈಯಕ್ತಿಕ ದಶಾಭುಕ್ತಿಗಳನ್ನು ಕೂಡ ಪರಿಶೀಲನೆಯನ್ನು ಮಾಡಿ ಆಮೇಲೆ ನೀವು ನಿರ್ಧಾರವನ್ನು ತಗೊಳ್ಳುವಂಥದ್ದು ಒಳ್ಳೆಯದು.